ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಟೈಮ್‌ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಇಷ್ಟೊಂದು ಕೆಲಸ ಮಾಡ್ತೀರಲ್ವಾ? ನಮಗೂ ಸ್ವಲ್ಪ ಹೇಳಿ ಅಂತ ಹೇಳಿದ್ರಲ್ವಾ? ಅದ್ರ ಬಗ್ಗೆ ಇವತ್ತು ನಾನು ತಿಳಿಸ್ತೀನಿ. ಮತ್ತೆ ಏರ್ ಕೇರ್ ಬಗ್ಗೆ ತಿಳಿಸಿ ಅಂತ ಹೇಳಿದ್ರಿ. ಅದನ್ನು ಕೂಡ ನಿಮ್ಗೆ ತಿಳಿಸ್ತೀನಿ. ಇವತ್ತು ಒಂದು ಸಿರಮ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಅದನ್ನು ಕೂಡ ಹೆಂಗ್ ಮಾಡ್ಕೊಳ್ಳೋದು, ಏನು ಹೆಂಗ್ ಹಚ್ಕೊಳ್ಳೋದು ಅದನ್ನೆಲ್ಲ ಕೂಡ ತಿಳಿಸ್ತೀನಿ. ಇವತ್ತು ಮಾರ್ನಿಂಗ್ ಎದ್ದು ಫಸ್ಟ್ ನಾವ್ ಏನ್ ಮಾಡ್ಬೇಕು ಗೊತ್ತಾ? ಸ್ವಲ್ಪ ಬೇಗ ಎದ್ದೇಳ್ಬೇಕು ಆಯ್ತಾ? ನಾರ್ಮಲ್‌ಗಿಂತ ಸ್ವಲ್ಪ ಬೇಗ ಎದ್ದಾಗ ತುಂಬಾ ಟೈಮ್ ಸಿಗುತ್ತೆ. ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ವಾಕಿಂಗ್ ಹೋಗೋದಕ್ಕಾಗ್ಲಿ, ಯೋಗ ಮಾಡೋದಕ್ಕಾಗ್ಲಿ ತುಂಬಾ ಟೈಮ್ ನಮ್ಗೆ ಅಂತ ಸಿಗುತ್ತೆ. ಅವಾಗ ನಮ್ಗೆ ಎದ್ದಿದ ತಕ್ಷಣ ನಾವ್ ಏನೋ ಒಂದ್ ಮಾಡ್ತಾ ಇದೀವಿ ಅಂದಾಗ ನಮ್ಮ ಬಾಡಿ ಕೂಡ ಪ್ರಿಪೇರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವ್ ಎಲ್ಲಾನು ಬೆಳಿಗ್ಗೆನೆ ರೆಡಿ ಮಾಡ್ಕೋತೀವಿ ಅನ್ನೋದಕ್ಕಿಂತ ನೈಟ್ ಇರುತ್ತಲ್ಲ, ನೈಟ್ ಸ್ವಲ್ಪ ನಾವು ಏನ್ ಮಾಡ್ಬೇಕು, ಏನಿದೆ, ಏನಿಲ್ಲ ಅಂತ ಎಲ್ಲ ನೋಡ್ಕೊಂಡ್ಬಿಟ್ವಿ ಅಂತಂದ್ರೆ ಮಾರ್ನಿಂಗ್ ನಮ್ಗೆ ತುಂಬಾ 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 ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ಸಿರೋದಿದು. ಹಂಗಾಗಿ ಬೇಗನೆ ಟಿಫನ್ ಮಾಡ್ಕೊಳ್ಬೋದು. ಯಾವ್ದೋ ಹರಿಬರಿ ಇರಲ್ಲ. ಆನ್ ಟೈಮ್ ಕೆಲ್ಸಗಳ್ ಆಗ್ತಾ ಇರುತ್ತೆ. ಎಲ್ಲರಿಗೂ ಕೂಡ ಒಂದು ಆರಾಮಾಗಿ ದಿನ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸುಮ್ನೆ ನಾವು ಸ್ಟ್ರೆಸ್ ತಗೊಂಡು ನಾನೇ ಎಲ್ಲ ಮಾಡ್ಬೇಕು, ಯಾರು ನನ್ಗೆ ಹೆಲ್ಪ್ ಮಾಡಲ್ಲ ಅಂತ ಆ ತರ ಅನ್ಕೊಳ್ಳೋದ್ಕಿನ್ನ ಈ ತರ ಆರಾಮಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನನ್ನ ಇದು ಪರ್ಸನಲ್ ಒಪಿನಿಯನ್. ಇವತ್ತು ಗುರುವಾರ 9 ಗಂಟೆಗೆ ನಾನು ಟೆಂಪಲ್‌ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಹಂಗಾಗಿ ಬೆಳಿಗ್ಗೆ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕಾಬೂಲ್ ಚೆನ್ನ ಮತ್ತೆ ರಾಜ್ಮಾನ ನೆನೆ ಹಾಕಿ ಇಟ್ಕೊಂಡಿದ್ದೆ. ಪಲ್ಯ ಮಾಡ್ಬೇಕು ಅಂತ ಚಿತ್ರಾನ್ನ ಮಾಡ್ತಿದ್ದೀನಲ್ವಾ, ಪ್ಲೈನ್ ಚಿತ್ರಾನ್ನ ಮಾಡ್ತಾ ಇದೀನಿ ಇವತ್ತು. ಏನು ತರಕಾರಿ ಏನು ಆಡ್ ಮಾಡ್ತಾ ಇಲ್ಲ. ಹಂಗಾಗಿ ಅದ್ರ ಜೊತೆಗೆ ಕಾಳು ಪಲ್ಯ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಧ್ರುವ ಎದ್ದು ಬಂದ. ಹಂಗಾಗಿ ಮೆಂತ್ಯ ಮತ್ತೆ ಖರ್ಜೂರ ನ ಕೊಡೋಣ ಅಂತ ಅಂದ್ಬಿಟ್ಟು ನಾನು ವಾಕಿಂಗ್ ಹೋಗ್ಬೇಕಾದ್ರೇನೆ ತಿನ್ಕೊಂಡು ಹೋಗಿರ್ತೀನಿ. ಮೊನ್ನೆನೇ ಹೇಳ್ದೆ ಅಲ್ವಾ ನಾನು, ಸ್ವಲ್ಪ ಮೆಂತ್ಯ ಕಾಳನ್ನ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಮಂಡಿ ನೋವು ಕಮ್ಮಿ ಆಗುತ್ತೆ ಅಂತ. ಇವಾಗ ನಾನು ಕಾಬೂಲ್ ಚೆನ್ನ ಮತ್ತೆ ರಾಜ್ಮಾ ಇತ್ತಲ್ಲ ಅದನ್ನು ಕೂಡ ಕುಕ್ಕರ್ ಅಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದ್ ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು. ಬೀನ್ಸ್‌ನ ನಾನು ವಾಕಿಂಗ್ ಹೋಗೋಕ್ ಮುಂಚೆನೆ ನಾನು ಅದು ಇದನ್ನೆಲ್ಲ ಸೈಡ್ ಅಲ್ಲಿ ಬರುತ್ತಲ್ಲ ನಾರು, ಅದನ್ನೆಲ್ಲ ಕೂಡ ತೆಗೆದು ಒಂದು ಪಾತ್ರೆನಲ್ಲಿ ನೆನೆ ಹಾಕಿ ಹೋಗಿದ್ದೆ. ಫ್ರೆಶ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ. ಹಂಗಾಗಿ ಅದನ್ನ ಇವಾಗ ಕಟ್ ಮಾಡ್ಕೊಂಡು ಅದೇನ್ 2ರಿಂದ 3 ನಿಮಿಷದ ಕೆಲಸ ಅಷ್ಟೇನೆ. ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ಚಿತ್ರಾನ್ನ ಮಾಡೋಣ ಅಂತ ಪ್ಲಾನ್ ಹಾಕೊಂಡಿದ್ದೆ. ಹಂಗಾಗಿ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವತ್ತು ಪಲ್ಯಕ್ಕೆ ಯಾವುದೇ ರೀತಿ ಬೆಳ್ಳುಳ್ಳಿ, ಈರುಳ್ಳಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಬೇಕು ಅಂದ್ರೆ ಹಾಕೊಳ್ಬೋದು. ನಾನು ಹಾಕ್ತಾ ಇಲ್ಲ. ನಾನು ಲಾಸ್ಟ್ ಮೂಮೆಂಟ್ ವರೆಗೂ ಹಾಕದಾ ಬೇಡವಾ ಹಂಗು ಎರಡನ್ನ ನಾನು ಸಿಪ್ಪೆ ಎಲ್ಲ ಸುಲ್ದು ಇಟ್ಟಿದ್ದೆ. ಹಾಕದಾ ಬೇಡವಾ ನೋಡೋಣ ಅಂತ ಅಂದ್ಬಿಟ್ಟು ಬೇಡ ಅಂತ ಅನ್ನಿಸ್ತು. ಹಂಗಾಗಿ ಈರುಳ್ಳಿ ಹೆಂಗಿದ್ರು ಚಿತ್ರಾನ್ನಕ್ಕೆ ಹಾಕಿರ್ತೀನಲ್ಲ, ಇನ್ನು ಪಲ್ಯಕ್ಕೆ ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಬೀನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ನಾನು ಎಳೆ ಬೀನ್ಸ್ ಇತ್ತು, ನಾಟಿ ಬೀನ್ಸು ಅದನ್ನೇ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೂ ಕೂಡ ಪಲ್ಯ ಮಕ್ಕಳು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಿಂಗೇನೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕಸ್ತೂರ್ ಕೂಡ ಬರ್ತೀನಿ ಅಂತ ಅಂದ್ರಲ್ವಾ, ಹಂಗಾಗಿ ಎಲ್ಲಾನು ಕೂಡ ಡಿವೈಡ್ ಮಾಡಿ ಇಟ್ಟು ಮೇಲ್ಗಡೆ ಕೆಳಗಡೆ ಓಡಾಡ್ತಾ ಇದ್ದೀನಿ. ಅವ್ರು ಬಂದ್ರೆ ಪಟ್ ಅಂತ ಹೋಗ್ಬಿಡ್ತಾರೆ. ಹಂಗಾಗಿ ಕಸ ಹಾಕೋಣ ಅಂತ ಅನ್ಬಿಟ್ಟು ಹೇಳ್ಬೇಕಂತಂದ್ರೆ ಅದರಿಂದಾನೇ ನನ್ಗೆ ಹಾಫ್ ಅನ್ ಅವರ್ ಟೈಮ್ ವೇಸ್ಟ್ ಆಗೋಯ್ತು. ಹಂಗಾಗಿ ಒಳ್ಳೆ ಮೇಲೆ ಕೆಳಗಡೆ ಎಲ್ಲ ಓಡಾಡಿ ಓಡಾಡಿ ಅದ್ರ ಜೊತೆಗೆ ಈ ಕಡೆನೂ ನೋಡ್ತಾ ಇರ್ಬೇಕಲ್ವಾ, ಹಂಗಾಗಿ ಬರ್ಲೇ ಇಲ್ಲ, ಕೊನೆಗೂ ಬರ್ಲೇ ಇಲ್ಲ. ಕೆಳಗಡೆ ಇಟ್ಬಿಟ್ಟು ಬಂದಿದ್ದೆ. ಆದ್ರೆ ಸರಿ ಅಂತ ಅನ್ಬಿಟ್ಟು ಇನ್ನೇನ್ ಮಾಡೋದು, ನಾಳೆ ಬರ್ತಾರ ನೋಡೋಣ ಅಂತ ಅನ್ಬಿಟ್ಟು ಅದನ್ನ ಇಟ್ಬಿಟ್ಟು ಬಂದೆ. ಇವಾಗ ಈರುಳ್ಳಿನೆಲ್ಲ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈ ಚಿತ್ರಾನ್ನ ಮಾಡೋದ್ ನಾನು ಇಲ್ಲೇನು ತೋರಿಸಿಲ್ಲ, ಯಾಕೆಂದ್ರೆ ನೀವೆಲ್ಲರೂ ಚಿತ್ರಾನ್ನ ಮಾಡ್ತೀರಾ. ಕ್ಯಾಪ್ಸಿಕಮ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ತುಂಬಾ ತರದ ವೆರೈಟಿನಲ್ಲಿ ನಾವು ಚಿತ್ರಾನ್ನ ಮಾಡ್ಬೋದು. ಇದು ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾ ಇದೀನಿ. ನಮ್ಮನೇಲಿ ಎಲ್ಲಾರ್ಗೂ ಇಷ್ಟ ಆಗುತ್ತೆ. ಹಂಗಾಗಿ ಇವಾಗ ಗೊಜ್ಜು ಕೂಡ ಆಯ್ತು, ಅನ್ನ ಕೂಡ ರೆಡಿ ಆಯ್ತು. ಇವಾಗ ಮಿಕ್ಸ್ ಮಾಡ್ಕೋತೀನಿ. ಯಾವತ್ತು ಅನ್ನ ಬಿಡಿ ಆಗಿದ್ರೇನೆ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ತಿನ್ನೋದಕ್ಕಾಗೋದು. ಹಂಗಾಗಿ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇದೀನಿ. ಇವಾಗ ಸ್ವಲ್ಪನೇ ಮಿಕ್ಸ್ ಮಾಡಿ ಬಾಕ್ಸ್ಗೆಲ್ಲ ಹಾಕಿ ಕೊಟ್ರೆ ಆಯ್ತು ಅಂತ ಅನ್ಬಿಟ್ಟು. ಅದ್ರ ಜೊತೆ ಚಕ್ಲಿ ಕೂಡ ಇತ್ತಲ್ವಾ, ಚಿತ್ರಾನ್ನಕ್ಕೆ ಚಕ್ಲಿ ನೆಂಚ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಬಾಕ್ಸ್ಗೆ ನನ್ನ ಮಕ್ಕಳ ಫ್ರೆಂಡ್ಸ್ಗೂ ಕೂಡ ಕೊಡು ಅಂತ ಅನ್ಬಿಟ್ಟು ಬಾಕ್ಸ್ಗೆ ಹಾಕಿ ನೈಟೇ ಇಟ್ಬಿಟ್ಟಿದ್ದೆ. ಅವ್ರವ್ರ ಬಾಕ್ಸ್ಗೆ ಹಾಕ್ಬಿಟ್ಟು. ಹಂಗಾಗಿ ಅದನ್ನು ಕೂಡ ಮರಿದೇನೆ ಅಂದ್ರೆ ಮರ್ತೋಗ್ಬಿಡ್ತೀವಿ ಒಂದೊಂದ್ಸಲಿ. ಹಂಗಾಗಿ ಟಿವಿ ಯೂನಿಟ್ ಹತ್ರ ಇಟ್ಬಿಟ್ರೆ ನೀಟಾಗಿ ಬಾಕ್ಸ್ ಎಲ್ಲ ತಗೊಂಡೋಗ್ತಾರೆ ಅಂತ ಅನ್ಬಿಟ್ಟು ಅಲ್ಲೇನೆ ಇಟ್ಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ಎದ್ದಾಗ ವಾಟರ್ ಕ್ಯಾನ್ ಎಲ್ಲ ತೊಳೆದು ಅದನ್ನೆಲ್ಲ ನೀರ್ನ ಫಿಲ್ ಮಾಡಿ ಅದನ್ನು ಕೂಡ ಇಟ್ಟಿದ್ದೆ. ಅಂದ್ರೆ ತಲೆ ಬಾಚೋದು, ಹೆಣ್ಮಗು ಆಗಿದ್ರೆ ತಲೆ ಬಾಚಿ ಎಣದು ಎಲ್ಲ ಇದ್ ಮಾಡ್ಬೇಕಾಯ್ತು. ಮಕ್ಳು ಇವಾಗ ಐರನ್ ಕೂಡ ನನ್ನ ಹತ್ರ ಮಾಡಿಸ್ಕೊಳಲ್ಲ, ಅವರೇನೆ ಮಾಡ್ಕೊಳೋದ್ರಿಂದ ನನ್ಗೆ ತುಂಬಾ ಟೈಮು ಉಳಿಯುತ್ತೆ ಅಂತ ಹೇಳ್ಬೋದು. ಬೆಳಿಗ್ಗೆನೆ ಪಟಪಟ ಅಂತ ಅನ್ಬಿಟ್ಟು ಕೆಲ್ಸಗಳು ಆಗ್ತಾ ಇರುತ್ತೆ. ಯಾಕೆಂದ್ರೆ ಪ್ಲಾನ್ ಮಾಡ್ಕೊಂಡಿರ್ತೀನಲ್ವಾ, ಇದಾದ್ಮೇಲೆ ಇದು ಅಂತ ಅನ್ಬಿಟ್ಟು. ಹಂಗಾಗಿ ಅಲ್ಲಿ ವಾಕ್ ಮಾಡಿ ಎಕ್ಸರ್ಸೈಸ್ ಎಲ್ಲ ಮಾಡಿರೋದ್ರಿಂದ ಬಾಡಿ ಕೂಡ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಹಂಗಾಗಿ ಪಟ್ಪಟ ಅಂತ ಎದ್ದ ತಕ್ಷಣ ನಾವು ಅಡ್ಗೆ ಮನೆಗೆ ಬಂದು ಆ ಒಂದು ಲೇಸಿನೆಸ್ ಹೋಗ್ಬೇಕಂದ್ರೆ ಒಂದ್ 1/4 ಗಂಟೆನಾದ್ರೂ ಬೇಕು. ನಾನು ಏನ್ ಮಾಡ್ತೀನಿ, ಎದ್ದ ತಕ್ಷಣ ನಾನು ಮುಖ ತೊಳ್ಕೊಂಡು ಪಾರ್ಕ್ ಹೋಗ್ಬಿಡ್ತೀನಿ. ಅಲ್ಲಿ ವಾಕಿಂಗ್ ಮಾಡಿ ಎಕ್ಸರ್ಸೈಸ್ ಮಾಡಿದ ತಕ್ಷಣ ನನ್ನ ಬಾಡಿ ಪ್ರಿಪೇರ್ ಆಗ್ಬಿಡುತ್ತೆ. ಹಂಗಾಗಿ ಹೇಳಿದ್ದು ಬೇಗ ಹೇಳೋದು ತುಂಬಾನೇ ಒಳ್ಳೇದು ಅಂತ. ಇವಾಗ ಪಲ್ಯ ಕೂಡ ಮಾಡ್ಕೊಂತಾ ಇದ್ದೀನಿ. ಪಲ್ಯಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದೊಳ್ಳೆ ಪಲ್ಯ ರೆಡಿ ಆಗುತ್ತೆ. ರಸಂ ಜೊತೆಗೂನು ಈ ಪಲ್ಯ ತುಂಬಾ ಚೆನ್ನಾಗುತ್ತೆ. ನಮ್ಮನೇಲಿ ಇಷ್ಟ ಆಗುತ್ತೆ. ಹಂಗಾಗಿ
ಹಂಗಾಗಿ ಈ ತರ ಪಲ್ಯನ ಮಾಡ್ಕೊಂಡು ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ದೆ ಮಕ್ಕಳಿಗೆ. ಅರಿಶಿನ ಪುಡಿ ಹಾಕೋದ್ ಮರ್ತ್ಬಿಟ್ಟಿದ್ದೆ, ಹಂಗಾಗಿ ಮೇಲಿಂದ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನ್ ಇವತ್ತು ಟಿಫನ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಆಯ್ತಾ. ನೋಡಿ ಈ ತರ ಆಗಿತ್ತು ನಮ್ಮ ಮನೇಲಿ. ಇವಾಗ ಚಂದು ಬಂದ, ಚಂದುಗೆ ಚಿತ್ರಾನ್ನ ಮತ್ತೆ ಪಲ್ಯ 2 ಚಕ್ಲಿ ಹಾಕೊಟ್ಟೆ. ತುಂಬಾ ಇಷ್ಟಪಟ್ಟು ತಿಂತಾನೆ. ಈ ತರ ಮಾಡಿದ್ರೆ ಯಾವ ಡಯಟ್ ಫಾಲೋ ಮಾಡೋದು ಅಂತ ಅನ್ಬಿಟ್ಟು ಇವಾಗ ಕಸ್ತವ್ರನ್ನ ವೇಟ್ ಮಾಡಿ ಮಾಡಿ ಕಾರ್ಪೊರೇಷನ್ ಅವ್ರನ್ನ ಸಾಕಾಯ್ತು. ಹಂಗಾಗಿ ಈಚೆ ಕಡೆ ಎಲ್ಲ ತೊಳೆದು ಬಿಡೋಣ ಅಂತ ಅನ್ಬಿಟ್ಟು ನಮ್ಮ ಡಾಗಿ ಇರೋದ್ರಿಂದ ಏನ್ ಮಾಡ್ತಾಳೆ, ಇದೆಲ್ಲ ಯೂರಿನೆಲ್ಲ ಪಾಸ್ ಮಾಡ್ಬಿಡ್ತಿರ್ತಾಳಲ್ಲ, ಹಂಗಾಗಿ ಸ್ಮೆಲ್ ಬರುತ್ತೆ ಅಂತ ಅನ್ಬಿಟ್ಟು ನಾನು ಫುಲ್ಲು ಪ್ರತಿದಿನನೂ ಒರ್ಸಲ್ಲ, ತೊಳೆದ್ ಬಿಡ್ತೀನಿ. ಹಂಗಾಗಿ ಫಸ್ಟ್ ಗಿಡಗಳಿಗೆಲ್ಲ ನೀರ್ ಹಾಕ್ಬಿಡೋಣ ಅಂತ ಅನ್ಬಿಟ್ಟು ಒಂದಿನ ಹಾಕಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಬಾಡೋದಂಗ ಆಗುತ್ತೆ. ಹಂಗಾಗಿ ಫಸ್ಟ್ ಹಾಕ್ಬಿಟ್ರೆ ಅದೆಲ್ಲ ಏನಾದ್ರು ಎಕ್ಸೆಸ್ ನೀರಿತ್ತು ಅಂತಂದ್ರೆ ಕೆಳಗಡೆ ಬರುತ್ತೆ. ಇವಾಗ ಅದೆಲ್ಲ ತೊಳೆದು ಎಲ್ಲ ರಂಗೋಲಿ ಎಲ್ಲ ಇಟ್ಟು ಬಂದಿದ್ದೀನಿ. ಅದೊಂದ್ 10 ನಿಮಿಷ ಇರುತ್ತೆ ಅಷ್ಟೇನೆ ನಮ್ ಕರ್ಲ್ ಹತ್ರ. ಇವಾಗ ಪಾತ್ರೆ ತೊಳ್ಕೊಂಡ್ಬಿಡೋಣ, ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಕ್ಳು ಕೂಡ ಇಬ್ರು ಕೂಡ ಹೊರಟ್ರು. ಹಂಗಾಗಿ ಇವತ್ತು ಸರಿ ಆಯ್ತು ಅಂತ ಅನ್ಬಿಟ್ಟು ಇವತ್ತು ಯೋಗ ಕ್ಲಾಸ್ ಕೂಡ ಹೋಗೋಣ ಅಂತ ಅನ್ಕೊಂಡಿದೀನಿ. ಅನ್ಕೊಂಡು ಅಲ್ಲಿ ವಿಚಾರಿಸ್ಕೊಂಡ್ ಬರೋಣ ಅಂತ ಅನ್ಬಿಟ್ಟು ಪಾರ್ಕಲ್ಲಿ ಇವತ್ತು ಗೀತಾ ಅನ್ನೋರು ಸಿಕ್ಕಿದ್ರು. ನನ್ನ ಹೆಸರು ಗೀತಾನೆ, ಅವ್ರ ಹೆಸರು ಗೀತಾನೆ. ನಾವು ಬಾಡಿಗೆ ಮನೇಲಿ ಇರ್ಬೇಕಾದ್ರೆ ಫ್ರೆಂಡ್ ಆಗಿದ್ದು. ಅವರು 8 ವರ್ಷದಿಂದ ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ, ಬನ್ನಿ ಜಾಯ್ನ್ ಆಗಿ ಅಂತ ಅಂದ್ರು. ಸರಿ ಆಯ್ತು, ಹೆಂಗಿದೆ ಏನು ನೋಡ್ಕೊಂಡು ವಿಚಾರಿಸ್ಕೊಂಡ್ ಬರೋಣ ಅಂತ ಅನ್ಬಿಟ್ಟು ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಕೆಲ್ಸಗಳನ್ನ. ಈ ತರ ರಂಗೋಲಿಗಳನ್ನ ಇಟ್ಟಿದ್ದೀನಿ. ಅದೊಂದು 10 ನಿಮಿಷ ಇರುತ್ತೆ ಅಷ್ಟೇನೆ, ಒಳಗಡೆನೆ ಇದ್ದಾಳೆ ಇವತ್ತು. ಹಂಗಾಗಿ ಇನ್ನ ಇದೆ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತು ನೈವೇದ್ಯಕ್ಕೆ ಅಂತ ಅನ್ಬಿಟ್ಟು ಕೇಸರಿ ಬಾತ್ನೆ ಮಾಡ್ಕೊಂಡಿದ್ದೆ. ಇವಾಗ ಪೂಜೆನೂ ಮುಗೀತು. ಇವಾಗ ಹೊರಟು ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಮನೆಗೆ ಹೋಗಿ ಬಂದೆ. ಚಕ್ಲಿ ಇತ್ತಲ್ಲ, ಚಕ್ಲಿ ಎಲ್ಲ ಅಮ್ಮನ್ಗೆ 2 ಕೊಡೋಣ ಅಂತ ಅನ್ಬಿಟ್ಟು, ನಾನು ಸ್ವಲ್ಪನೇ ಮಾಡಿದಲ್ವ ಚಕ್ಲಿ, ಹಂಗಾಗಿ ಅಮ್ಮ ಒಂದ್ ಗಿಡ ಕೊಟ್ರು, ತಗೊಂಡೋಗು ಅಂತ ಅನ್ಬಿಟ್ಟು, ಹಂಗಾಗಿ ಅದನ್ನ ತಂದು ಅಡ್ಗೆ ಮನೇಲಿ ಇಡೋಣ ಅಂತ ಅನ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಹೆಂಗ್ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ. ನೀವೆಲ್ಲ ಕೇಳ್ತಿದ್ರಿ ಹೇರ್ ಫಾಲ್ ತುಂಬಾ ಆಗ್ತಾ ಇದೆ ಗೀತಾ, ಸ್ವಲ್ಪ ಅದಕ್ಕೆ ಏನಾದ್ರು ಹೋಮ್ ರೆಮಿಡಿ ಇದ್ರೆ ಹೇಳಿ ಅಂತ ಅನ್ಬಿಟ್ಟು ನಾನ್ ನಮ್ಮ ಏಮನ್ಗೆ ನಾನು ಮೊನ್ನೆ ಮಾಡ್ಕೊಂಡಿದ್ದೆ ಅದನ್ನ. ಇವಾಗ ನಮ್ಮ ನಾದಿನಿ ಮಗಳಿಗೆ ಮಾಡೋಣ, ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ಅದನ್ನ ನಿಮ್ಗೆ ನಾನು ಏನೇನು ಹಾಕ್ತೀನಿ, ಹೆಂಗ್ ಮಾಡ್ತೀನಿ ಅಂತ ತಿಳಿಸ್ತೀನಿ. ಅದನ್ನ ವಾರದಲ್ಲಿ 2 ಬಾರಿ ನೀವು ಯೂಸ್ ಮಾಡೋದ್ರಿಂದ ಸುಮ್ನೆ ಸ್ಪ್ರೇ ಮಾಡ್ಕೊಳ್ಳೋದು ಅಷ್ಟೇನೆ. ಅದೇನು ನಿಮ್ಗೆ ಸ್ಮೆಲ್ ಬರೋದಾಗ್ಲಿ, ಇವಾಗ ಈರುಳ್ಳಿ ಎಲ್ಲ ಹಾಕ್ದಾಗ ಒಗ್ಗರಣೆ ಸ್ಮೆಲ್ ಬರುತ್ತಲ್ಲ, ಆತರ ಏನೂ ಆಗಲ್ಲ. ತುಂಬಾ ಚೆನ್ನಾಗಿರುತ್ತೆ, ಏರ್ ಫಾಲ್ ತುಂಬಾ ಕಮ್ಮಿ ಆಗುತ್ತೆ. ನೋಡಿ ಟ್ರೈ ಮಾಡಿ ಬೇಕಿದ್ರೆ. ಇದು ನನ್ನ ಮಗ ಇವತ್ತು ಬ್ರೌನಿ ಮಾಡಮ್ಮ ನಾನು ಬರೋ ಅಷ್ಟರಲ್ಲಿ ಅಂತ ಅನ್ಬಿಟ್ಟು ಟೂಟಿ ಫೂಟಿ ಎಲ್ಲ ಒಂದ್ ಬಾಕ್ಸ್ ಅಲ್ಲಿ ಇದನ್ನ ತೆಗೆದು ಪ್ಲೇಟ್ಗೆ ಹಾಕಿ ಇಟ್ಟೋಗಿದ್ದಾನೆ. ಹಂಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ 1 ಲೋಟದಷ್ಟು ನೀರ್ ಹಾಕೊಳ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಮಾಡೋದಾಯ್ತಾ, ಬನ್ನಿ ಹೆಂಗ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. 1 ಲೋಟ ನೀರ್ ಹಾಕೊಂಡಿದ್ದೀನಿ. ಇದಕ್ಕೆ ನಾನು ಏನೇನ್ ತಗೊಂಡಿದ್ದೀನಿ ಅಂತಂದ್ರೆ ಮೆಂತ್ಯ ಅಂತೂ ತುಂಬಾನೇ ಒಳ್ಳೇದು ಆಯ್ತಾ, ನಮ್ಮ ಕೂದ್ಲಿಗಾಗ್ಲಿ ನಮ್ಮ ಫೇಸ್ಗಾಗ್ಲಿ ತುಂಬಾನೇ ಒಳ್ಳೇದು. ಇವಾಗ ಮೆಂತ್ಯ ತಗೊಂಡಿದ್ದೀನಿ. ಕಪ್ಪು ಜೀರಿಗೆ, ಬನ್ನಿ ಏನಿದೆ ಅಂತ ತೋರಿಸ್ತೀನಿ. ಇಲ್ಲಿ ಕಪ್ಪು ಜೀರಿಗೆ ತಗೊಂಡಿದ್ದೀನಿ. ಇದು ಏನಂತಂದ್ರೆ ರೋಸ್ಮೆರಿ ಗಿಡದಲ್ಲಿ ಬರುತ್ತಲ್ಲ, ಎಲೆ ಅಂತ ಹೇಳಕ್ಕಾಗಲ್ಲ, ಎಲೆ ಬರಲ್ಲ, ಅದ್ರಲ್ಲಿ ಉದ್ದುದ್ದಕ್ಕೆ ಬರುತ್ತೆ, ಅದು ರೋಸ್ಮೆರಿದು ಇದು ತಗೊಂಡಿದ್ದೀನಿ. ಅದು ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಅಕಸ್ಮಾತ್ ನೀವೇನ ಗಿಡ ಹಾಕಿದ್ರಿ ಅಂತಂದ್ರೆ ಅದ್ರಲ್ಲೇ ಕೂಡ ತಗೋಬಹುದು, ಹಸಿದು ತಗೋಬಹುದು, ಒಣಗಿರೋದು ತಗೋಬಹುದು. ನಾನು ಆನ್ಲೈನ್ ನಲ್ಲಿ ತಗೊಂಡಿದ್ದೀನಿ. ಹಂಗಾಗಿ ಚಕ್ಕೆ, ಸ್ವಲ್ಪ ಲವಂಗ ಹಾಕೊಂಡಿದ್ದೀನಿ, ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಕಪ್ಪು ಜೀರಿಗೆ ತಗೊಂಡಿದ್ದೀನಿ, ಆಮೇಲೆ ಮೆಂತ್ಯ ತಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ, ಆಮೇಲೆ ರೋಸ್ಮೆರಿದು ಇದನ್ನ ತಗೊಂಡಿದ್ದೀನಿ. ಇಷ್ಟನ್ನು ಕೂಡ ನಾನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ ಹಾಕೊಂಡು ಇವಾಗ 1 ಲೋಟ ಐತಲ್ವಾ, ಅದೊಂದು 3/4 ಲೋಟದಷ್ಟು ಆಗ್ಬೇಕು. ಅಲ್ಲಿವರೆಗ ನಾವು ಚೆನ್ನಾಗಿ ಕುದಿಸ್ಕೊಂಡು ಒಂದ್ ಬಟ್ಟೆಯಿಂದ ಬೇಕಾದ್ರೂ ನೀವು ಶೋಧಿಸ್ಕೋಬಹುದು, ಅಥವಾ ನೀವು ಒಂದು ಟೀ ಎಲ್ಲ ಶೋಧಿಸ್ತೀವಲ್ಲ ಆ ತರ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು. ಇದ್ರಲ್ಲಿ ನಿಜವಾಗ್ಲೂ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಒಂದು ಸ್ಪ್ರೇ ಬಾಟ್ಲ್ ಅಲ್ಲಿ ಹಾಕೊಂಡು ವಾರದಲ್ಲಿ 2 ಬಾರಿ ನೀವು ಅದನ್ನ ಸ್ಪ್ರೇ ಮಾಡ್ಕೊಂಡು ನಾರ್ಮಲ್ ಆಗಿ ನಾವು ತಲೆ ಬಚ್ಕೋಬಹುದು. ಇವತ್ತು ನಾನು ತಲೆಗೆ ಸ್ನಾನ ಮಾಡಿದೀನಲ್ವಾ, ಈ ತಲೆ ಕೂದಲೆಲ್ಲ ಒಣಗಿದ್ಮೇಲೆ ಬೇಕಾದ್ರೆ ಸ್ಪ್ರೇ ಮಾಡ್ಕೋಬಹುದು. ಸ್ಪ್ರೇ ಮಾಡ್ಕೊಂಡು ಹಂಗೆ ಬಿಟ್ಟು ನಾಳೆಗೆ ನಾವು ತಲೆಗೆ ಸ್ನಾನ ಮಾಡ್ಕೋಬಹುದು ಆಯ್ತಾ. ಇದೇನು ಯಾವುದೇ ರೀತಿ ಸ್ಮೆಲ್ ಬರೋದಾಗ್ಲಿ ಏನು ಇಲ್ಲ, ಘಮ ಘಮ ಅಂತ ಇದೆ. ಯಾಕೆಂದ್ರೆ ರೋಸ್ಮೆರಿದ್ ಹಾಕಿದೀವಲ್ಲ, ಹಂಗಾಗಿ ತುಂಬಾ ಮನೆಯೆಲ್ಲ ಘಮ ಘಮ ಅಂತ ಇದೆ. ಇವಾಗ ಆಗಿದೆ ಇದು. ನೋಡಿ ಈ ತರ ಟೀ ಎಲ್ಲ ಸೋಸ್ತೀವಲ್ಲ, ಸೇಮ್ ಅದೇ ತರನೇ ಸೋಸ್ಕೋಬೇಕಾಗುತ್ತೆ. ಇದು ವೇಸ್ಟ್, ಇದನ್ನ ನಾವು ಬಿಸಾಕ್ಬೇಕಾಗತ್ತೆ. ಇವಾಗ ನೋಡಿ ಈ ತರ ಕಾಣಿಸ್ತಾ ಇದೆ ನಿಮ್ಗೆ. ಇದನ್ನ ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕೊಂಡು ನೀಟಾಗಿ ನಿಮ್ಮ ಕೂದ್ಲಿಗೆ ಬುಡಕ್ಕೆ, ನೀವು ಕೂದ್ಲು ಬುಡಕ್ಕೆ ನೀವು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. 100% ಇದು ವರ್ಕ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಆಯ್ತಾ. ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಹಂಗಾಗಿ ಇವಾಗ ಯಾವ ತರ ಹಾಕೋಬೇಕಂತಂದ್ರೆ ನೋಡಿ, ಇಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ, ಅದು ಕಾಣಿಸಲ್ಲ ನಿಮ್ಗೆ. ಹಂಗಾಗಿ ಈ ತರ
ಭಾಗ ಮಾಡಿ ನೀವು ಕೂದಲನ್ನ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋ ಏನ್ ಅನಿಸ್ತು ಅಂತ ತಿಳಿಸಿ. ನೀವು ಇದನ್ನ ಟ್ರೈ ಮಾಡ್ಬಿಟ್ಟು ಇದ್ರ ರಿಸಲ್ಟ್ ಹೆಂಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಆಯ್ತಾ. ತುಂಬಾ ಈಸಿ, ಮನೇಲೇ ಇರುವಂತ ಪದಾರ್ಥಗಳನ್ನ ಹಾಕಿ ನಾನು ಇಲ್ಲಿ ಬಳಸ್ಕೊಂಡಿದೀನಿ. ಸಣ್ಣ ಈರುಳ್ಳಿ ಬರುತ್ತಲ್ಲ, ಅದನ್ನ ಬೇಕಾದ್ರೂ ನೀವು ಹಾಕೋಬಹುದು, ಆದ್ರೆ ಒಂಥರ ಒಗ್ಗರಣೆ ಸ್ಮೆಲ್ ಬರುತ್ತೆ. ನನಗದು ಇಷ್ಟ ಆಗಲ್ಲ ಅಂತ ಅನ್ಬಿಟ್ಟು ಈ ತರ ಮಾಡಿದೀನಿ. ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.